ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ನೋಡೋದಕ್ಕೂ ಮುಂಚೆ ಯಾರು ವಿನೋದ ವೈಎಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕಾನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಬೀಗ್ರೆ, ನಿಮ್ಮ ಬಾಯಿಂದ ಇಂಥ ದೊಡ್ಡ ಮಾತು ಬರಬಾರ್ದು. ಆದರೆ ಈ ಸಮಯದಲ್ಲಿ ನಂದೆರಡು ಕೋರಿಕೆ ಅವೆ, ಅದನ್ನು ನಡ್ಸ್ಕೊಟ್ಟಿರಾ ಅಂತ ವಿದ್ಯಾವರಪ್ಪ ಹೇಳ್ತಾರೆ. ಅದೇನು ಕೇಳು ಅಂತಾರೆ ಶಿವರಾಮೇಗೌಡರು. ಏನೂ ಇಲ್ಲ, ನಿಮ್ಮ ಮನಸ್ಸಿನಲ್ಲಿ ನಮ್ಗಳ ಬಗ್ಗೆ ಕೋಪ ಇಲ್ಲ ಅಂತಂದರೆ ಬೀಗ್ರೆ ಅಂತ ಕರಿಬೋದಾ ಅಂತ ವಿದ್ಯಾವರಪ್ಪ ಹೇಳ್ತಾರೆ. ಬೀಗ್ರನ್ನ ಬೀಗ್ರೆ ಅಂತ ಕರೆಯೋದಕ್ಕೆ ತಪ್ಪೇನಿದೆ, ಕರೀತಾರೆ ಬಿಡಿ ಅಲ್ವೇ ಮಾವಯ್ಯ ಅಂತಾನೆ ಕೋಟ್ಲೆ. ಬೀಗ್ರೆ ಅಂತ ಕರೀತಾರೆ ಶಿವರಾಮೇಗೌಡರು. ಸರಿ, ಇನ್ನೊಂದು ಬೇರೆ ವಿಷಯ ಅಂದ್ರಲ್ಲ, ಅದನ್ನು ಕೇಳಿ ಬೀಗ್ರೆ ಅಂತಾರೆ ಶಿವರಾಮೇಗೌಡರು. ಬೀಗ್ರೆ, ನೀವು ಬಾಯಿ ತುಂಬ ಬೀಗ್ರೆ ಅಂತ ಕರೆದ್ರಲ್ಲ, ನನ್ನ ಮನಸ್ಸು ತುಂಬೋಗ್ಬಿಡ್ತು ಬೀಗ್ರೆ. ಈಟ್ ದಿನ ಯಾವುದೇ ತಪ್ಪು ಮಾಡ್ದಿರೋಂಥ ನನ್ನ ಮಗಳು ಹಟ್ಟಿಯಿಂದ ಹೊರಗಡೆ ಇದ್ಬಿಟ್ಟು ಶಿಕ್ಷೆ ಅನುಭವಿಸಿದ್ದಾಳೆ. ಈಗಲಾದರೂ ಅವಳನ್ನು ಕ್ಷಮಿಸಿ ನಿಮ್ಮ ಹಟ್ಟಿ ಒಳಗಡೆ ಬದುಕೋದಕ್ಕೆ ಅವಕಾಶ ಮಾಡಿಕೊಡಿ ಬೀಗ್ರೆ ಅಂತ ವಿದ್ಯಾವರಪ್ಪ ಕೈ ಮುಗ್ದು ಕೇಳ್ಕೊತಿರ್ತಾರೆ. ಅತ್ಗೆಮ್ಮ ಈಗ ಮನೆ ಒಳಗಡೆನೆ ಅವರೆಲ್ಲ ಚೆಲ್ವಣ್ಣ ಅಂತ ಕ್ವಾಟ್ಲೆ ಹೇಳ್ತಾನೆ. ಇಲ್ಲೇ ಕ್ವಾಟ್ಲೆ, ಅವರೇ ಹೇಳ್ತಾ ಇರೋದು ಹಂಗಲ್ಲ ಕಣ್ಲ, ಒಸಿ ಸುಮ್ಕೆ ನಿಂತ್ಕಂಡ್ಲ ಅಂತ ಭದ್ರ ಹೇಳ್ತಾನೆ. ಇಷ್ಟು ದಿವಸ ನಮ್ಮ ಮನೆ ಮಹಾಲಕ್ಷ್ಮಿ ನಮ್ಮ ಮನೆಯಿಂದ ದೂರ ಇದ್ದು ಗಂಡ ಹೆಂಡ್ರು ನೋವು ಅನುಭವಿಸಿದ್ದು ಸಾಕು. ಇನ್ಮ್ಯಾಕೆ ಅದಕ್ಕೆ ಅವಕಾಶ ಇಲ್ಲ. ಇವತ್ತೇ ನಮ್ಮ ಹಟ್ಟಿ ಒಳಗಡೆ ತುಂಬಿಸ್ಕೊತೀನಿ. ಇವಳು ಬರೀ ನಿಮ್ಮ ಮಗಳು ಮಾತ್ರ ಅಲ್ಲ, ಈ ಮನೆ ಸೊಸೆ ಅಲ್ಲ ನಮ್ಮ ಮುದ್ದು ಸೊಸೆ. ಈ ಮುದ್ದು ಸೊಸೆ ಮನೆ ಒಳಗಡೆ ಮಾತ್ರ ಅಲ್ಲ, ನನ್ನ ಮನ್ಸಾಗೂ ಇರ್ತಾಳೆ ಅಂತ ಶಿವರಾಮೇಗೌಡರು ಹೇಳಿ ಭದ್ರ ಅಂತ ಕೂಗ್ತಾರೆ. ಅಪಾಯ ಅಂತ ಅಂದ್ಬಿಟ್ಟು ಹತ್ರಕ್ಕೆ ಬರ್ತಾನೆ. ಭದ್ರನ ಕೈಯಲ್ಲಿ ವಿದ್ಯಾ ಕೈ ಇಟ್ಟು, ಇವರಿಬ್ಬರನ್ನ ಇನ್ಮ್ಯಾಕೆ ಯಾರೂ ದೂರ ಮಾಡೋಕ್ಕಾಗಕ್ಕಿಲ್ಲ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಸಾವಿತ್ರಿ ಅವ್ರ ಚಿಕ್ಕಪ್ಪ ಇತ್ತ ಸಾವಿತ್ರಿನೂ ವಿನಂತಿನ ಅವ್ರ ಮನೆಗೆ ಕರ್ಕೊಬರ್ತಾರೆ. ಚಿಕ್ಕಪ್ಪ ಎಲ್ಲ ಸೇರ್ಕೊಂಡು ಕಡೆಗಾಲದಲ್ಲಿ ನನ್ನ ಮಗಳಿಗೆ ಅನ್ಯಾಯ ಮಾಡ್ಬಿಟ್ರಲ್ಲ ಚಿಕ್ಕಪ್ಪ ಅಂತಾಳೆ ಸಾವಿತ್ರಿ. ಅಲ್ಲ, ಅಂತ ದೊಡ್ಡ ತಪ್ಪು ಮಾಡಿ ಈಟ್ ದಿನ ಮುಚ್ಚಿಟ್ಕೊಂಡು ಹಟ್ಟಿವರೆಗೆಲ್ಲ ಮೋಸ ಮಾಡಿದ್ರಲ್ಲ, ಈಗಲೂ ನಿನ್ಗೇನು ಕಾಡ್ತಿಲ್ವೇ? ಅಲ್ಲ, ನನಗೆ ಈ ವಿಷಯ ಕೇಳಿ ಇಷ್ಟು ನೋವಾಗ್ತಿದೆ. ನಿನ್ನ ಮೇಲೆ ನಂಬಿಕೆ ಇಟ್ಕೊಂಡು ಬೀದಿಲಿ ಬಿದ್ದಿರ್ಬೇಕು ಅದೊಳನ್ನ ಮನೆಯಲ್ಲಿ ಕರ್ಕೊಬಂದು ಸಾಕಿ ಸಲಹೆ ಮಾಡಿದ್ನಲ್ಲ ಶಿವರಾಮ, ಅವನಿಗೆಷ್ಟು ನೋವಾಗ್ತಿರ್ಬೇಕು? ನಿನ್ನ ಎತ್ತವನಿಗೆ ಹೆಂಗಾಗಿರ್ಬೇಕು ಅಂತ ಯೋಚನೆ ಮಾಡಿದ್ಯಾ ಅಂತ ಶಿವರಾಮೇಗೌಡರು ಚಿಕ್ಕಪ್ಪ ಹೇಳ್ತಾರೆ. ಚಿಕ್ಕಪ್ಪ, ಈಗ ಆ ಫೋನ್ ವಿಚಾರ ಬಿಟ್ಬಿಡು. ಈಗ ನನ್ನ ಮಗಳಿಗಾಗಿರೋ ಅನ್ಯಾಯಕ್ಕೂ ಅದಕ್ಕೂ ಏನು ಸಂಬಂಧ ಇದ್ದದು? ಇವಳು ತಪ್ಪು ಮಾಡಿರೋದಕ್ಕೆ ಶಿಕ್ಷೆ ಕೊಡಬೇಕು ಅಂತ ಅನ್ಕೊಂತಿರೋ ನೀವುಗಳು ಇವಳಿಗಾಗಿರೋ ಅನ್ಯಾಯಕ್ಕೆ ನ್ಯಾಯ ಕೊಡಿಸ್ಬೇಕು ಅಂತ ಯಾಕೆ ಅನ್ಕೊಂತಿಲ್ಲ? ಹಂಗಾರೆ ನನ್ನ ಮಗಳು ಭಾಳ ಹಾಳಾಗಿರೋದಕ್ಕೆ ಈಗ ನಾನೇನು ಮಾಡಲಿ ಚಿಕ್ಕಪ್ಪ ಅಂತಾಳೆ ಸಾವಿತ್ರಿ. ಹಂಗೆ ಕಣವ್ವ, ನಾವು ಮಾಡಿದ ತಪ್ಪು, ನಮ್ಮ ಕರ್ಮ ಫಲಗಳು ಅದೆಲ್ಲ ಬೆನ್ನು ಹಿಂದ್ಗೂಟೇನೆ ಇರ್ತವೆ. ನೀನು ನಿನ್ನ ಮಗಳು ಯಾವತ್ತೋ ಮಾಡಿರೋ ಪಾಪಕ್ಕೆ ಇವತ್ತು ಪ್ರಾಯಶ್ಚಿತ ಆಗ್ತಾ ಇದೆ ಅಂತ ಶಿವರಾಮೇಗೌಡರು ಚಿಕ್ಕಪ್ಪ ಹೇಳ್ತಾರೆ. ಅಲ್ಲ ಚಿಕ್ಕಪ್ಪ, ಕಳ್ಳನ್ಗೊಂದು ಪಿಳ್ಳೆ ಸಾಕ್ಷಿ ಅಂದಂಗೆ ಅವರೆಲ್ಲ ಮದುವೆ ನಿನ್ಸ್ಬಿಟ್ರು ಅಂದರೆ ನೀನು ಹಂಗೆ ಮಾತಾಡ್ತಾ ಇದೀಯಲ್ಲ. ಮೊದಲು ನನ್ನ ಮಗಳಿಗೆ ಏನು ಉತ್ತರ ಕೊಡ್ತೀಯೋ ಅದನ್ನು ಕೊಡು ಅಂತ ಸಾವಿತ್ರಿ ಹೇಳ್ತಾಳೆ. ಉತ್ತರ ಕೊಡೋಕೆ ಮೊದಲು ಈಗ ಶಿವರಾಮೇ ಜಾಗದಲ್ಲಿ ನಿಂತ್ಕೊಂಡು ಒಂದು ಮಾತು ಕೇಳ್ತೀನಿ, ಉತ್ತರ ಕೊಟ್ಟಿಯಾ ಅಂತ ಶಿವರಾಮೇಗೌಡರು ಚಿಕ್ಕಪ್ಪ ಹೇಳ್ತಾರೆ. ಅದೇನು ಕೇಳ್ತೀಯೋ ಕೇಳಿ ಚಿಕ್ಕಪ್ಪ ಅಂತ ಸಾವಿತ್ರಿ ಹೇಳ್ತಾಳೆ. ಮೊದಲನೇ ಕಿತ ಭದ್ರಾ ವಿದ್ಯನ್ ಮದುವೆ ನಿಲ್ಸೋದಕ್ಕೆ ನಿನ್ನ ಮಗಳು ಫೋನ್ ಮಾಡಿದ್ಲು. ಅದನ್ನು ನೀನು ಈಟು ದಿನ ಮುಚ್ಚಿಟ್ಟೆ. ಅದೆಲ್ಲ ಮುಗ್ದು ತಿರ್ಗಾ ಮದುವೆ ಮಾಡಬೇಕು ಅಂತ ನಿಂತ ದಿನ ನೀನು ನಿನ್ನ ಮಗಳು ಸೇರಿಕೊಂಡು ವಿಷ ಕುಡಿಯೋ ನಾಟಕ ಮಾಡಿದ್ರಿ. ಅಂದಮ್ಯಾಕೆ ಈಗಲೂ ಈ ವಿಚಾರದಲ್ಲಿ ನೀನು ನಿನ್ನ ಮಗಳು ಸೇರಿಕೊಂಡು ನಾಟಕ ಮಾಡ್ತಾ ಇಲ್ಲ ಅಂತ ಏನು ಗ್ಯಾರಂಟಿ ಅಂತ ಶಿವರಾಮೇಗೌಡರು ಚಿಕ್ಕಪ್ಪ ಕೇಳ್ತಾರೆ. ಇತ್ತ ಚಂಪಾ ಮತ್ತು ವಿದ್ಯಾವರಪ್ಪ ಅಮ್ಮ ಅಜ್ಜಮ್ಮ ವಿದ್ಯನ್ ಕರ್ಕೊಬರ್ತಾ ಇರ್ತಾರೆ ಮನೆ ಒಳಗಡೆ ಅಂತ. ಬಲ್ಗಾಲ್ ಮಡ್ಗಿ ಒಳಗೆ ನಡಿ ಅಂತಾಳೆ ಅಜ್ಜಮ್ಮ. ನಿತ್ಕೋ, ಅಲ್ಲೇ ನಿತ್ಕೋಬೇಕು, ಹಟ್ಟಿ ಒಳಕ್ಕೆ ಯಾರು ಬರಬಾರ್ದು ಅಂತ ಶಿವರಾಮೇಗೌಡರು ಹೇಳ್ತಾರೆ. ಯಾಕ್ರಿ ಹಿಂಗೆ ಹೇಳ್ತಾ ಇದ್ದೀರಾ ಅಂತ ಮೋಹನ ಕೇಳ್ತಾಳೆ. ಶಿವರಾಮೇಗೌಡರು ನಗದ್ಬಿಟ್ಟು, ಅಲ್ಲ ಮೋಹನ, ಶಾನೆ ದಿವಸ ಆದಮೇಲೆ ನಮ್ಮ ಮನೆ ಸೊಸೆ ನಮ್ಮ ಹಟ್ಟಿ ಒಳಕ್ಕೆ ಬರ್ತಾವಳೆ, ಅವಳನ್ನ ಹಂಗೆ ಕರ್ಕೊಂಬಿಟ್ರೆ ಹೆಂಗೇಳು? ಆರತಿ ಮಾಡಿ ಒಳಗೆ ಕರ್ಕೋಬೇಕು. ಇರಿಕ್ಲಾಗಿ ನಿನಗೂ ಗೊತ್ತಾಗಕ್ಕಿಲ್ವೇ ಅಂತ ಕೇಳ್ತಾರೆ ಶಿವರಾಮೇಗೌಡರು. ಅಯ್ಯೋ ದ್ಯಾವ್ರೆ, ನನ್ನ ಬುದ್ಧಿಗೆ ಇದು ಒಳಿಲೇ ಇಲ್ಲ, ಇರಿ ಈಗಲೇ ಹೋಗಿ ಆರತಿ ತಗೊಬರ್ತೀನಿ ಅಂತ ಹೇಳಿ ಮೋಹನ ಹೋಗೋದಕ್ಕಂತ ಹೋಗ್ತಾಳೆ. ಅದಕ್ಕೆಲ್ಲ ವ್ಯವಸ್ಥೆ ಆಗದೆ, ನೀನು ಬೇಡ ಇರು. ಲೇ ಕೋಟ್ಲೆ ಅಂತ ಕೂಗ್ತಾರೆ ಶಿವರಾಮೇಗೌಡರು. ಕೋಟ್ಲೆ ಬಂದೆ ಅಂದ್ಕೊಂಡು ಆರತಿ ತಟ್ಟೆ ತಗೊಂಡು ಬರ್ತಾನೆ. ಏನ್ರಿ ಇದು, ಕೋಟ್ಲೆ ಆರತಿ ಮಾಡಾನೆ ಅಂತ ಮೋಹನ ಕೇಳ್ತಾಳೆ. ಇಲ್ಲ ಮೋಹನ, ಈ ಮನೆ ಸೊಸೆಗೆ ನಮ್ಮನೆ ಗಂಡಸರೆಲ್ಲ ಸೇರ್ಕೊಂಡು ಆರತಿ ಮಾಡಿ ಒಳಗಡೆ ಕರ್ಕೊತೀವಿ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಅಲ್ಲ ರೀ ನೀವು ಅಂತಾಳೆ ಮೋಹನ, ನಮ್ಮ ಮನೆ ಮುದ್ದು ಸೊಸೆಗೆ ನಾವ್ಯಾಕೆ ಆರತಿ ಮಾಡಬಾರ್ದು ಅಂತೀನಿ. ಕೋಟ್ಲೆ ತರ್ಲ, ಗೋವಿಂದ ಭದ್ರ ಬಂಡ್ರಲ್ಲ ಅಂತ ಕೂಗಿ ಶಿವರಾಮೇಗೌಡರು ಕೋಟ್ಲೆ ಮತ್ತು ಗೋವಿಂದೇಗೌಡರು ಭದ್ರಗೌಡರು ಆರತಿ ಮಾಡ್ತಾರೆ ವಿದ್ಯಾಗೆ. ಹಾಡು ಹೇಳ್ಕೊಂಡು ಆರತಿ ಮಾಡಿ ಮನೆ ಗಂಡಸರೆಲ್ಲ ಈಗ ಬಲ್ಗಾಲಿಟ್ಟು ಒಳಗಡೆ ಬಾರವ್ವ ಅಂತ ಶಿವರಾಮೇಗೌಡರು ಕರೀತಾರೆ.
ಮೀಸೆ ತಿರುಗಿಸ್ತಾ ಶಿವರಾಮೇಗೌಡರು ನನ್ನ ಮನೆ ಮುದ್ದು ಸೊಸೆ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಎಲ್ಲರೂ ಖುಷಿಯಾಗಿರ್ತಾರೆ. ನಡಿಯವ ಒಳಿಕ್ಕೆ ಅಂತಾಳೆ ರತ್ನ. ವಿದ್ಯಾ ಮನೆ ಒಳಗಡೆ ಬಂದು ಈಶ್ವರಿ ಮುಖ ನೋಡ್ತಾಳೆ. ಈಶ್ವರಿ ನೆನ್ಸ್ಕೊತಿರ್ತಾಳೆ ವಿದ್ಯಾ ಚಿಟಿಕೆ ಹಾಕಿ ಹೇಳಿದ್ದನ್ನ. ಮಾವನ ಕೈನಿಂದ ಮುದ್ದು ಸೊಸೆ ಅಂತ ಕರ್ಸ್ಕೊತೀನಿ ಅಂದಿದ್ದನ್ನ ನೆನ್ಪು ಮಾಡ್ಕೊತಿರ್ತಾಳೆ. ನೋಡವ್ವ, ನೀನು ನಮ್ಮಟ್ಟಿ ಬೆಳಗಕ್ಕೆ ಬಂದಿರೋ ನಂದಾದೀಪ. ಇಲ್ಲಿಗಂಟ ನಿನ್ಗೆ ಎಷ್ಟೇ ನೋವಾದ್ರೂ ಕಷ್ಟ ಆದ್ರೇನು ಅದನ್ನೆಲ್ಲ ಸಹಿಸ್ಕೊಂಡು ನಮ್ಮಟ್ಟಿ ಗೌರವ ಘನತೆನ ಕಾಪಾಡ್ಕೊ ಬಂದಿದ್ಯಾ. ಅದೂ ಅಲ್ಲದೆ ನನ್ನ ಗೌರವನ ಹೆಚ್ಚಿಸ್ಕೊಂಡೇ ಬಂದಿದ್ಯಾ. ವಯಸ್ಸಲ್ಲಿ ಚಿಕ್ಕವಳಾದ್ರೂ ಗುಣದಲ್ಲಿ ಶಾನೆ ದೊಡ್ಡವಳಾಗ್ಬಿಟ್ಟೆ ನೀನು ಅಂತ ಶಿವರಾಮೇಗೌಡರು ಹೇಳ್ತಿರ್ತಾರೆ. ಯಾವಾಗ ನಿಮ್ಮ ಬಾಯಿಂದ ಮುದ್ದು ಸೊಸೆ ಅಂತ ಕರೆಸ್ಕೊಂತೀನೋ ನಿಮ್ಮ ಪ್ರೀತಿ ಕಾಳಜಿ ಯಾವಾಗ ಸಿಗ್ತೈತೋ ಅಂತ ಅಂಬಲಿಸ್ತಿದ್ದೆ ಮಾವಯ್ಯ. ಇವತ್ತು ನನ್ನ ಮನಸ್ಸಿಗೆ ಶಾನೆ ಸಂತೋಷ ಆತೈತೆ. ನನ್ಗೀಟೆ ಸಾಕು ಮಾವಯ್ಯ, ಈಟೆ ಸಾಕು ಅಂತ ವಿದ್ಯೆ ಆಳ್ತಿರ್ತಾಳೆ ಹೇಳ್ಕೊಂಡು. ನೀನು ನನ್ನ ಮುದ್ದು ಸೊಸೆಯ, ಇನ್ಮೇಲೆ ಯಾವತ್ತೂ ನೋವು ಕೊಡೋಕ್ಕಿಲ್ಲ ಕಣವ್ವ. ಈ ಮಾವಯ್ಯ ನೀನು ಕೊಡ್ತಾ ಇರೋ ಮಾತಿದು ಅಂತ ವಿದ್ಯಾ ಕೈ ಮೇಲೆ ಕೈ ಇಟ್ಟು ಹೇಳ್ತಿರ್ತಾರೆ ಶಿವರಾಮೇಗೌಡರು. ಅಲ್ಲಿಂದ ಎಲ್ಲರೂ ಹೊರಟೋಗ್ತಾರೆ. ವಿದ್ಯಾ ಈಶ್ವರಿ ಮಾತ್ರ ಅಲ್ಲೇ ಇರ್ತಾರೆ. ಏನೇ ದೊಡ್ಡ ಹುಲಿ ಹೊಡೆದು ಒಳಕ್ಕೆ ಬಂದಂಗೆ ಆಡ್ತಾ ಇದೀಯಾ. ನೀನು ಬರೀ ಕಡಲೆಪುರಿ ಇದ್ದಂಗೆ, ಚುರ್ಮುರಿಗೋ ಬೆಲ್ಪುರಿಗೋ ಉಪಯೋಗಕ್ಕೆ ಬರ್ತೀಯ. ಅಷ್ಟ್ರಾಗೆ ಇರೋ ಅಂತಾಳೆ ಈಶ್ವರಿ. ಕತೆ ಎಣ್ಣೆ ಎತ್ಕೊಂಡು ಹೋಗಕ್ಕೆ ಬೇಕಾಗಿರೋದು ಮುಖ್ಯವಾಗಿ ಕಡಲೆಪುರಿನೇಯ ಅಂತ ಹೇಳಿ ಬರಮೆ ಅಂತ ವಿದ್ಯಾ ಒಳಗಡೆ ಹೋಗ್ತಾಳೆ. ಅಲ್ಲ ಚಿಕ್ಕಪ್ಪ, ಅದೇನೋ ನಮ್ಮ ಮಗಳ ಜೀವನ ಚೆಂದಾಗಿರ್ಲಿ ಅಂತ ಮಾಡಿದ್ದು. ಅದು ಬಿಟ್ಟು ಮಗಳು ಮಾನವ ವಿಚಾರದಲ್ಲಿ ಯಾವ ತಾಯಿ ಆದರೂ ಹಿಂಗಾಟ ಆಡಳೆ ಅಂತ ಸಾವಿತ್ರಿ ಕೇಳ್ತಾಳೆ. ಅವತ್ತಿನಿಂದ ಬದನ್ಕೂಟೆ ಮದುವೆ ಆಗಲೇಬೇಕು ಅನ್ನೋ ಕಾರಣಕ್ಕೆ ಇವೆಲ್ಲ ಏನು ಮಾಡಿದ್ರಿ ಅಂತ ಗೊತ್ತಾದ್ಮ್ಯಾಕು ಈಗಲೂ ಏನೋ ನಾಟಕ ಮಾಡಿರಿ ಅಂತ ಅನುಮಾನ ಬರೋಕ್ಕಿಲ್ವಾ ಅಂತ ಶಿವರಾಮೇಗೌಡರು ಚಿಕ್ಕಪ್ಪ ಕೇಳ್ತಾರೆ. ಅಯ್ಯೋ ಇಲ್ಲ ಚಿಕ್ಕಪ್ಪ, ಮಾನ ಅಂದರೆ ಪ್ರಾಣ ಅಂತ ತಿಳ್ಕೊಂಡಿದ್ದೀನಿ. ಇಲ್ಲಿ ಅಂಥ ಮೋಸ ಏನೂ ಆಗಿಲ್ಲ. ನನ್ನ ಮಗಳು ಭಾಳ ಹಾಳಾಗಿರೋದು ದಿಟ. ನೋಡು ಚಿಕ್ಕಪ್ಪ, ನಿಮ್ಮನ್ನೇ ನಂಬಿದ್ದೀವಿ. ನೀವೇ ಮುಂದೆ ನ್ಯಾಯ ಕೊಡಿಸ್ಬೇಕು ದಿಕ್ಕು ತೋಚಿ ಅಂತ ಸಾವಿತ್ರಿ ಹೇಳ್ತಾಳೆ. ಈಗಿರೋ ಪರಿಸ್ಥಿತಿಯಲ್ಲಿ ಸದ್ಯಕ್ಕೆ ಈ ವಿಷಯ ಮಾತಾಡೋಕ್ಕಾಗಕ್ಕಿಲ್ಲ. ಅದಕ್ಕೆ ವಸಿ ತಿಳಿಯಾಗ ಗಂಟ ವಸಿ ಸುಮ್ಕಿರಿ, ಆಮೇಲೆ ಏನು ಮಾಡಬೇಕು ಅಂತ ಯೋಚನೆ ಮಾಡುವ ಅಂತ ಶಿವರಾಮೇಗೌಡರು ಚಿಕ್ಕಪ್ಪ ಹೇಳ್ತಾರೆ. ಇಲ್ಲ ಚಿಕ್ಕಪ್ಪ, ಈ ವಿಚಾರದಲ್ಲಿ ನಾನು ಸುಮ್ಕೆ ಆಗೋಕ್ಕಿಲ್ಲ. ಯಾವುದೇ ಆಗಲಿ ಬಿಸಿ ಇದ್ದವಾಗಲೇ ಸರಿ ಮಾಡಿಬಿಡ್ಬೇಕು ಸಾವಿತ್ರಿ ಹೇಳ್ತಾಳೆ. ಇವತ್ತು ನಿಮ್ಮಿಬ್ಬರಿಗೂ ಏನು ಹೆಚ್ಚು ಕಮ್ಮಿ ಆಗಿಲ್ಲ ಅಂದರೆ ಅದಕ್ಕೆ ಆ ಮನೆಯಲ್ಲಿರೋ ಒಳ್ಳೆತನನೇ ಕಾರಣ ಅಂತ ಶಿವರಾಮೇಗೌಡರು ಚಿಕ್ಕಪ್ಪ ಹೇಳ್ತಾರೆ. ಒಳ್ಳೆತನ ಅದೇ ದಿಟ, ಆದರೆ ನನ್ನ ಮಗಳಿಗೆ ನ್ಯಾಯ ಕೊಡಿಸು ಚಿಕ್ಕಪ್ಪ ಅಂತ ಸಾವಿತ್ರಿ ಹೇಳ್ತಾಳೆ. ನಾನೇನು ಹೇಳ್ತೀನಿ ಅಂದರೆ ಅಂತಾರೆ ಶಿವರಾಮೇಗೌಡರು ಚಿಕ್ಕಪ್ಪ. ಇವಾಗ ನಾನು ಹೇಳ್ತೀನಿ ಕೇಳಿ ಚಿಕ್ಕಪ್ಪ. ನಾಳೆ ಸಂಜೆ ಗಂಟ ನಾನು ತಾಳ್ಮೆಯಿಂದ ಇರ್ತೀನಿ. ಅಷ್ಟರೊಳಗೆ ತೀರ್ಮಾನಕ್ಕೆ ಬಂದಿಲ್ಲ ಅಂದರೆ ಆಮ್ಯಾಕ್ ನ್ಯಾಯ ಎಲ್ಲಿ ಕೇಳಬೇಕೋ ಅಲ್ಲಿ ಕೇಳ್ತೀನಿ ಅಂತ ಸಾವಿತ್ರಿ ಹೇಳ್ತಾಳೆ. ಆಯಿತು, ಈ ವಿಚಾರ ಆಮ್ಯಾಕ್ ಮಾತಾಡುವ. ಈಗ ಮೊದಲು ಒಳಕ್ಕೆ ನಡೀರಿ ಅಂತ ಹೇಳಿ ಮಗ ಅಂತ ಕೂಗ್ತಾರೆ ಶಿವರಾಮೇಗೌಡರು ಚಿಕ್ಕಪ್ಪ. ಮಗ ಮಾದೇವಿ ಅಂತ ಕೂಗ್ತಾರೆ ಶಿವರಾಮೇಗೌಡರು ಚಿಕ್ಕಪ್ಪ. ಅಪ್ಪಯ್ಯ, ಸಾವಿತ್ರಕ್ಕ, ವಿನಂತಿ ಈಗ ಬಂದ್ರಾ? ಚೆನ್ನಾಗಿದ್ದೀರಾ ಅಂತ ಕೇಳ್ತಾಳೆ ಮಾದೇವಿ. ಚೆನ್ನಾಗಿದ್ದೀವಿ ಮಾದೇವಿ ಅಂತಾಳೆ ಸಾವಿತ್ರಿ. ಅಕ್ಕನೂ ವಿನಂತಿನೂ ಇಲ್ಲೇ ಇರ್ತಾರೆ ಹೊಸಿ ದಿನ, ಅವ್ರಿಗೆ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿಕೊಡು ಅಂತ ಶಿವರಾಮೇಗೌಡರು ಚಿಕ್ಕಪ್ಪ ಹೇಳ್ತಾರೆ. ನಾನು ನೋಡ್ಕೊತೀನಿ ಬಿಡಪ್ಪಯ್ಯ. ಅಕ್ಕ ವಿನಂತಿ ಒಳಗೆ ಬನ್ನಿ ಅಂತ ಮಾದೇವಿ ಒಳಗಡೆ ಕರ್ಕೊಂಡೋಗ್ತಾಳೆ. ಇತ್ತ ವಿದ್ಯಾವರಪ್ಪ ಹೆಂಗಾರ ಮಾಡಿ ಈ ಮದುವೆ ನಿಲ್ಲಿಸಿ ನಿಮಗೂ ನಮ್ಮ ಮಗಳಿಗೂ ಆಗ್ತಿರೋ ಅನ್ಯಾಯನ ತಡಿಬೇಕು ಅನ್ನೋ ಕೆಲಸ ಸುಸೂತ್ರವಾಗಿ ಆಯ್ತು ಅಳೆ ಅಂದರೆ ಇನ್ನು ನಮ್ಗೆ ಯಾವ ಯೋಚನೆಯೂ ಇಲ್ಲ, ನಾವಿನ್ನು ಹೋಗ್ಬಿಟ್ಟು ಬರ್ತೀವಿ ಅಂತಾರೆ ವಿದ್ಯಾವರಪ್ಪ. ಮಾವಯ್ಯ ಏನು ಮಾಡಬೇಕು ಅಂತ ಗೊತ್ತಾಗದೆ ಕೂತಿರ್ಬೇಕಾದ್ರೆ ಸರಿಯಾದ ಸಮಯಕ್ಕೆ ಸಾಕ್ಷಿ ಕರ್ಕೊಬಂದು ಶಾನೆ ದೊಡ್ಡ ಉಪಕಾರ ಮಾಡಿದ್ರಿ ಅಂತ ಭದ್ರ ಹೇಳ್ತಾನೆ. ಏನೇ ಆಗಲಿ ನಿಮ್ಮ ಬಾಳನ್ನ ಹಾಳಾಗಕ್ಕೆ ಬಿಡೋಕ್ಕಿಲ್ಲ ಅಂತ ಮಾತು ಕೊಟ್ಟಂಗೆ ಇಸ್ಕೊಂಡ್ಬಿಟ್ಟೆ. ನನಗೇನು ಹೇಳ್ಬೇಕು ಅಂತಾನೆ ಅರ್ಥ ಆಗ್ತಾ ಇಲ್ಲಪ್ಪ ಅಂತಾಳೆ ವಿದ್ಯಾ. ಮಗಳಿಗೆ ಮದುವೆ ಮಾಡಿಕೊಟ್ಬಿಟ್ಮೇಲೆ ಎತ್ತೋರ್ ಜವಾಬ್ದಾರಿ ಮುಗಿಯೋಕ್ಕಿಲ್ಲ ಮಗಳೇ. ಅವಳಿಗೇನೇ ಕಷ್ಟ ಬಂದರೂ ಅದನ್ನು ಪರಿಹಾರ ಮಾಡಿ ಅವಳ ಬದುಕನ್ನ ಹಸನ್ ಮಾಡಬೇಕಾಗಿರೋದು ಒಬ್ಬ ತಂದೆಯಾಗಿ ಕರ್ತವ್ಯ ಕಣಮ್ಮ. ಕೆಲಸ ಮಾಡಿದ್ದೀನಿ ನಾನು ಅಟ್ಟೆ ಅಂತಾರೆ ವಿದ್ಯಾವರಪ್ಪ. ಅಪ್ಪ ಅಂತ ಹತ್ಕೊಂಡು ವಿದ್ಯಾ ಅವರಪ್ಪನ್ನ ಹಿಡ್ಕೊಂಡು ತಪ್ಕೊಂಡು ಅಳ್ತಿರ್ತಾಳೆ. ವಿದ್ಯಾ, ನಿನ್ನ ಕಣ್ಣು ಮುಂದೆ ಬೆಡ್ದಂಗೆ ಕಾಣ್ತಿದ್ದು ಸಮಸ್ಯೆ ಇಲ್ದಂಗೆ ಕರ್ಗೋಯ್ತು. ಇನ್ನು ನಿನ್ನ ಜೀವನದಾಗೆ ಕಣ್ಣೀರಿಗೆ ಜಾಗನೇ ಇಲ್ಲ, ಸಂತೋಷನೇ ತುಂಬಿರ್ತೈತೆ ಕಣವ್ವ. ಮೊದಲು ನೀನು ಅಳೋದು ನಿಲ್ಲಿಸಿ ಸಮಾಧಾನ ಮಾಡ್ಕ ಅಂತಾಳೆ ರತ್ನ. ಅಲ್ಲಿಗೆ ಶಿವರಾಮೇಗೌಡರು ಇನ್ನು ಉಳಿದವರೆಲ್ಲ ಬಂದು ನಿಂತ್ಕೊತಾರೆ. ಇನ್ನೇನು ಎಲ್ಲ ಸರಿ ಹೋಯ್ತು ಬೀಗ್ರೆ, ಹೊಟ್ಟೆ ತುಂಬ ಊಟನೂ ಮಾಡಿದ್ವಿ, ನಾವು ಹೋಗ್ಬಿಟ್ಟು ಬರ್ತೀವಿ ಅಂತಾರೆ ವಿದ್ಯಾವರಪ್ಪ. ಒಬ್ಬ ತಂದೆಯಾಗಿ ಮಗಳಿಗೋಸ್ಕರ ಎಂಥ ಪರಿಸ್ಥಿತಿಯಲ್ಲಿ ಜೊತೆಯಾಗಿ ನಿಂತ್ಕೋಬೇಕು ಅಂತ ನೀನು ತೋರಿಸ್ಕೊಟ್ಬಿಟ್ಟೆ. ನೀನು ಮಾಡಿದ ಕೆಲಸ, ನೀನು ತಗೊಂಡಿದ್ದ ನಿರ್ಧಾರ ನನ್ನ ದೃಷ್ಟಿಲಿ ನೀನು ದೊಡ್ಡ ವ್ಯಕ್ತಿ ಆಗ್ಬಿಟ್ಟೆ ಎಲ್ಲೋ ರಾಜ. ಓ ಅಲ್ಲ ಬೀಗ್ರೆ ಅಂತ ಹೇಳ್ತಾರೆ ಶಿವರಾಮೇಗೌಡರು. ನಿಮ್ಮ ಕಾಲ್ ತವ ಇರೋ ಯೋಗ್ಯತೆನೂ ನನಗಿರಲಿಲ್ಲ, ಆದರೆ ನೀವು ನಿಮ್ಮ ಮನಸ್ಸಾಗೆ ಜಾಗ ಕೊಟ್ಬಿಟ್ರಿ ಬೀಗ್ರೆ.
ಈ ಕ್ಷಣನ ನನ್ನ ಜೀವನದಾಗೆ ನಾನು ಮರೆಯೋಕ್ಕಿಲ್ಲ ಬಿಗ್ರೆ, ಅವತ್ತು ಮರೆಯೋಕ್ಕಿಲ್ಲ ಅಂತಾರೆ ವಿದ್ಯಾವರಪ್ಪ. ಸರಿ ಆವಾಗವಾಗ ಬರ್ತಾ ಇರಿ ಅಂತಾರೆ ಶಿವರಾಮೇಗೌಡರು. ಸರಿ ನಾವಿನ್ ಬರ್ತೀವಿ ರತ್ನ ಅಂತ ಹೇಳಿ ಈಶ್ವರಿ ಮುಖ ನೋಡಿ, ಅಮ್ಮೋರೆ ಇವತ್ತೇನಾದರೂ ನನ್ನ ಮಗಳು ಬಾಳು ಸರಿ ಹೋಗಿದೆ ಅಂತಂದರೆ ಅದಕ್ಕೆ ಕಾರಣ ನೀವು. ಎಲ್ಲರೂ ನಾನು ಫೋನ್ ಮಾಡ್ತಾ ಇದ್ದೆ ಅಂತ ಕಾರಣಕ್ಕೆ ಸ್ವಿಚ್ ಆಫ್ ಮಾಡ್ಕೊಬಿಟ್ಟಿದ್ರು. ನೀವು ನಮ್ಮ ಫೋನ್ ಎತ್ತಿ ನನ್ನ ನಂಬಿರೋದಕ್ಕೆಯ ನಾನು ಸಾಯೋ ಗಂಟ ನಿಮ್ಮ ಋಣದಾಗೆ ಇರ್ತೀನಿ ಅಂತ ವಿದ್ಯಾವರಪ್ಪ ಹೇಳ್ತಾರೆ. ನಿಮ್ಮ ಮಾತು ಕೇಳಿದಾಗ ನಿಮ್ಮ ಮಾತಿನಲ್ಲಿ ಸತ್ಯ ಇದೆ ಅಂತ ಅನಿಸ್ತು. ಅದಕ್ಕೆ ಹೊತ್ತು ಕಾಯಕ್ಕೆ ಹೇಳ್ದೆ. ಯಾಕೆ ಅಂದರೆ ಏನೇ ಆದ್ರೂ ಸತ್ಯ ಗೆಲ್ಲಬೇಕು, ನ್ಯಾಯ ಉಳಿಬೇಕು ಅನ್ನೋದು ನಮ್ಮ ಭಾವ ಪಾಲಿಸ್ಕೊಂಡ್ಬಂದಿರೋ ಮಾತು. ಅದನ್ನು ಉಳಿಸೋದು ಈ ಮನೆ ಸೊಸೆಯಾಗಿ ನನ್ನ ಜವಾಬ್ದಾರಿ ಅಲ್ವೇ ಅಂತ ಈಶ್ವರಿ ಹೇಳ್ತಾಳೆ. ಶಾನೆ ದೊಡ್ಡ ಮಾತು ಅವರೇ, ಸತ್ಯದ ಜೊತೆಗೆ ನಮ್ಮ ಮಗಳು ಬಾಳ್ನು ಉಳಿಸ್ಬಿಟ್ರಿ, ಇದನ್ನ ನಮ್ಮ ಜೀವಮಾನ ಇರೋ ಗಂಟನೂ ಮರೆಯೋಕ್ಕಿಲ್ಲ ಅಂತ ರತ್ನ ಹೇಳ್ತಾರೆ. ಸರಿ ಬೀಗ್ರೆ ನಾವು ಬರ್ತೀವಿ ಅವರೇ ಬರ್ತೀರಿ ಅಂತ ಹೇಳ್ಬಿಟ್ಟು ರತ್ನನ್ನು ವಿದ್ಯಾವರಪ್ಪ ಅಲ್ಲಿಂದ ಹೊರಡ್ತಾರೆ. ಅಲ್ಲ ಕಣವ್ವ, ಹೆಜ್ಜೆ ಹೆಜ್ಜೆಗೂ ನಮ್ಗೆ ಎದುರಾಗಿ ನಿಂತಿರೋ ಆ 3 ಅಡಿ ಅಂಥವಳನ್ನ ಮಟ್ಟ ಹಾಕೋದು ಬಿಟ್ಬಿಟ್ಟು ಹಟ್ಟಿ ಒಳಗಡೆ ಬರೋದಕ್ಕೆ ಯಾಕೆ ಅವಕಾಶ ಮಾಡಿಕೊಟ್ಟೆ ಅಂತ ಚಿತ್ರ ಹೇಳ್ತಾಳೆ. ಅಮ್ಮ ಚಿತ್ರಕ್ಕ ಹೇಳ್ತಾ ಇರೋದು ದಿಟನೆಯ ಕೌಬಾಯಿ ಕುಳ್ಳಿನ ಮನೆಯಿಂದ ಆಚೆ ಹಾಕೋಕ್ಕೆ ಏಟೆಲ್ಲ ಅವಕಾಶ ಸಿಕ್ಕಿದ್ರು ಕೈ ಚೆಲ್ಬಿಟ್ಟೆ, ಆಗ್ಲೇ ನಿನಗೆ ಸೊಪ್ಪಾಕ್ಲಿಲ್ಲ. ಅಂಥದ್ರಾಗೆ ನೀನು ಮಾಡಿರೋ ಸಹಾಯ ನೆನೆಸ್ಕೊಂಡು ನೀನು ಹೇಳ್ದಂಗೆ ಕೇಳ್ತಾಳೆ ಅಂತ ಅನ್ಕೊಂಡಿದ್ಯೇ ಅಂತ ಸುಭಾಷ ಹೇಳ್ತಾನೆ. ಅವ್ವ ಯಾಕವ್ವ ನೀನು ಹಿಂಗೆ ಸುಮ್ಮನೆ ನಿಂತಿದ್ಯಾ, ನಿನ್ನ ತಲೆಯಲ್ಲಿ ಏನು ಹೊಡ್ತದೆ ಅಂತಾಳೆ ಚಿತ್ರ. ಅಲ್ಲ ಕಣೆ ಚಿತ್ರ, ಆಟೊಂದು ದುಡ್ಡು ಕೊಟ್ಟು ಚಪ್ಪಲಿ ತಗೊಬಂದು ಕಾಲ್ಗೆ ಹಾಕೊಂಡ್ರು ಅದು ಕಚ್ಚೋದು ಬಿಟ್ಬಿಡ್ತದೆ, ಹಂಗಂತ ನಾವು ಎಸೆದು ಬಿಡ್ತೀವ? ಆಯಿತು ಅದನ್ನು ಎಸ್ದು ಹೊಸ ಚಪ್ಪಲಿ ತಗೊಂಡು ಬರ್ತೀವಿ ಅಂತ ಮಾಡ್ಕೊ, ಆಗ್ಲೂ ಅದು ಕಚ್ಚೋದು ಬಿಡೋಕ್ಕಿಲ್ಲ. ಅದಕ್ಕೆ ಕಣೆ ತಂದಿರೋ ಚಪ್ಪಲಿನ ಹೆಂಗೆ ಬೇಕೋ ಹಂಗೆ ಎಣ್ಣೆ ಸವರಿ ನಮ್ಗೆ ಅನುಕೂಲವಾಗಿ ಇಟ್ಕೋಬೇಕು. ಅದೇ ಸರಿ, ಹಂಗೆ ಆ 3 ಅಡಿ ಎಷ್ಟು ಹಾರಾಡ್ತಾಳೋ ಹಾರಾಡಲಿ, ಅವಳನ್ನ ನಾನು ಅದು ಹೆಂಗೆ ಪಳಗಿಸ್ಬೇಕೋ ಗೊತ್ತು ಪಳಗಿಸ್ತೀನಿ ಅಂತ ಈಶ್ವರಿ ಹೇಳ್ತಿರ್ತಾಳೆ. ಇತ್ತ ಭದ್ರ ಅವ್ರ ರೂಮಲ್ಲಿ ಫೋಟೋ ತಗ್ಲಾಕ್ತಿರ್ತಾನೆ. ಭದ್ರೇಗೌಡ ರಾಜ ಇದ್ದಂಗೆ ಇದ್ದೀಯ ಕಣ್ಲ, ನಮ್ಮ ಅಟ್ಟಿ ಮುದ್ದು ಸೊಸೆ ನೋಡ್ಲೋ, ಇಬ್ಬರನ್ನೂ ಬೇರೆ ಮಾಡೋದಕ್ಕೆ ಯಾರ ಕೈನಿಂದನೂ ಆಗೋಕ್ಕಿಲ್ಲ, ಇಬ್ಬರನ್ನೂ ಬೀಳ್ದಂಗೆ ಸರಿ ಕೂರಿಸ್ಬೇಕು ಅಂತ ಹೇಳ್ಕೊಂತಿರ್ತಾನೆ ಭದ್ರ. ಅಲ್ಲಿಗೆ ವಿದ್ಯಾ ಬರ್ತಾಳೆ. ಅಮ್ಮಿ ಬಾರಮ್ಮಿ ಯಾಕೆ ಅಲ್ಲೇ ನಿಂತ್ಬಿಟ್ಟೆ ಅಂತಾನೆ ಭದ್ರ. ವಿದ್ಯಾ ಹತ್ಕೊಂಡು ಭದ್ರನ ತಪ್ಕೊಬಿಡ್ತಾಳೆ. ಅಳ್ತಿರ್ತಾಳೆ ವಿದ್ಯಾ. ಅಮ್ಮಿ ಏನಾಯ್ತಮ್ಮಿ ಅಂತ ಹಿಂಗೆ ಅಳ್ತಾ ಇದ್ಯಮ್ಮಿ, ನೋಡು ನನ್ನ ಮೇಲೆ ನಾನೇ ಭರವಸೆ ಕಳ್ಕೊಂಡು ಎಲ್ಲ ಮುಗ್ದೋಯ್ತು ಅಂತ ಕೈ ಕಟ್ಟಿ ಕೂತಾಗ ನೀನು ನನ್ನನ್ನು ನಂಬಿ ನಮ್ಮ ಜೊತೆಗೆ ದ್ಯಾವ್ರವನೇ ಅಂತ ಧೈರ್ಯ ಕೊಟ್ಟು ನಂಬಿಕೆ ಹುಟ್ಟಾಕ್ತೋಳು ನೀನು. ಈಗ ದ್ಯಾವ್ರು ನಿಮ್ಮ ನಂಬಿಕೆನ ಉಳಿಸಿ ಮದುವೆನ ನಿಲ್ಸವನೆ ತಾನೆ, ಆದ್ರೂ ಯಾಕೆ ಕಣ್ಣೀರು? ಅಮ್ಮಿ ನಿನ್ನಯ್ಯ ಕೇಳ್ತಾ ಇರೋದು ಮಾತಾಡು ಅಂತ ಭದ್ರೇಗೌಡ ಕೇಳ್ತಾನೆ. ಇದು ಕಣ್ಣೀರಲ್ಲ ಗೌಡ್ರೆ, ಆನಂದ್ ಬಾಷ್ಪ. ಗೌಡ್ರೆ ಇವತ್ತು ನೀವು ಬರೀ ಮದುವೆ ಮಾತ್ರ ನಿಲ್ಲಿಸಲಿಲ್ಲ, ಬದಲಾಗಿ ನನ್ನ ಮೇಲೆ ಇದ್ದಿದ್ದ ಕಳಂಕನೂ ತೊಳೆದ್ಬಿಟ್ರಿ, ಇಷ್ಟು ದಿನದಿಂದ ನನಗೆ ಕಾಡ್ತಾ ಇದ್ದಿದ್ದ ನೋವಿಗೂ ಮುಕ್ತಿ ಕೊಟ್ಬಿಟ್ರಿ ಅಂತ ಅಳ್ತಿರ್ತಾಳೆ ವಿದ್ಯಾ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಇನ್ನೂ ಯಾರು ವಿನೋದ ವೈಎಂ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕಾನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.